ಗ್ಯಾರಂಟಿ ಯೋಜನೆಗಳ ನಡುವೆ ರಾಜ್ಯ ಸರ್ಕಾರ ಕೈಗೊಳ್ಳುವ ಯಾವುದೇ ಕಾರ್ಯಕ್ರಮದ ಸುತ್ತಲೂ ಗ್ಯಾರಂಟಿಯ ಚರ್ಚೆ ನಡೆಯುತ್ತೆ. ಇದಕ್ಕೀಗ ಹೊಸ ಸೇರ್ಪಡೆಯಾಗಿ ಬಿಪಿಎಲ್ ಕಾರ್ಡ್ಗಳ ರದ್ದತಿ ಸಿಗ್ತಾ ಇದೆ. ರಾಜ್ಯದಲ್ಲಿ ಸರಿಸುಮಾರು 11 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದರ ಸುತ್ತಲೂ ಈಗ ವಾಕ್ಸಮರವು ಕೂಡ ಅಷ್ಟೇ ಜೋರಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಬಿಪಿಎಲ್ ಬಿಗ್ ಶಾಕ್. ಸರ್ಕಾರಗಳಿಗೆ ಬಿಪಿಎಲ್ ಕಾರ್ಡ್ಗಳನ್ನು ಸಿಕ್ಕವರಿಗೆ ಹಂಚುವಂಥದ್ದು ಅತ್ಯಂತ ಸುಲಭದ ಕೆಲಸ. ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಇದ್ದಂತಹ ಒಟ್ಟು ಕುಟುಂಬಗಳ ಸಂಖ್ಯೆಗಳನ್ನೂ ಮೀರಿಸುವಷ್ಟು ರೇಷನ್ ಕಾರ್ಡ್ಗಳನ್ನು ರಾಜ್ಯ ಸರ್ಕಾರದಲ್ಲಿ ಹಂಚಿಕೆ ಮಾಡಲಾಗಿತ್ತು. ಆಗ ವಿಶೇಷವಾಗಿ LPG ಗ್ಯಾಸ್ ಸಿಲಿಂಡರ್ಗಳನ್ನು ಪಡೆಯಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ರೇಷನ್ ಕಾರ್ಡ್ ಇರಲೇಬೇಕಾಗಿತ್ತು. ಸಬ್ಸಿಡಿ ಮೂಲಕವಾಗಿ ಸಿಗ್ತಾ ಇತ್ತು. 2011-12 ಸುಮಾರಿಗೆ ಆಗಿನ ಸರ್ಕಾರ ರೇಷನ್ ಕಾರ್ಡ್ಗಳನ್ನು ಮನೆಯ ವಿದ್ಯುತ್ ಸಂಪರ್ಕದ RR ನಂಬರ್ ಜೊತೆಗೆ ವಿದ್ಯುತ್ ಕನೆಕ್ಷನ್ನಲ್ಲಿ ಇರುವಂಥ RR ನಂಬರ್ ಇರುತ್ತಲ್ಲ, ನಮ್ಮ ಬಿಲ್ಲಲ್ಲಿ ಬರುತ್ತಲ್ಲ, ಆ RR ನಂಬರ್ ಜೊತೆಗೆ ರೇಷನ್ ಕಾರ್ಡ್ ನಂಬರ್ಗಳನ್ನು ಲಿಂಕ್ ಮಾಡಿದಾಗ ಒಂದೇ ಏಟಿಗೆ ಸರಿಸುಮಾರು 30 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಅವುಗಳು ನಕಲಿ ಅಂತೇಳಿ ಪತ್ತೆ ಹಚ್ಚಿತ್ತು ರಾಜ್ಯ ಸರ್ಕಾರ. ಅದಕ್ಕೆ ಯಾವುದೇ ರೀತಿಯಾದಂತಹ ವಿಶೇಷ ವ್ಯವಸ್ಥೆಯನ್ನು ಮಾಡಲಿಲ್ಲ. ಬದಲಿಗೆ ನೇರವಾಗಿ ಕೇವಲ ahara.com ಒಳಗಡೆ ಹೋಗಿ ನಿಮ್ಮ RR ನಂಬರನ್ನು ಲಿಂಕ್ ಮಾಡಿ ಅನ್ನೋಂಥ ಒಂದು ಸಿಂಪಲ್ ಮೆಥಡನ್ನು ಯೂಸ್ ಮಾಡಿದಾಗಲೇ ಸುಮಾರು 30 ಲಕ್ಷದಷ್ಟು ನಕಲಿ ಕಾರ್ಡ್ಗಳು ಪತ್ತೆಯಾಗಿದ್ವು. ಅದರಲ್ಲಿ APL BPL ಎಲ್ಲವೂ ಕೂಡ ಸೇರಿಕೊಂಡಿತ್ತು. ಅದಾದ ನಂತರ ಸರ್ಕಾರಗಳು ಕಾಲದಿಂದ ಕಾಲಕ್ಕೆ ನಕಲಿ ಕಾರ್ಡ್ಗಳನ್ನು ಹೆಚ್ಚಿಸುವಂಥ ಕೆಲಸಕ್ಕೆ ನಾನಾ ಸ್ವರೂಪಗಳಲ್ಲಿ ಕೈ ಹಾಕಿವೆ. ಕಳೆದ 10-12 ವರ್ಷಗಳಲ್ಲಿ ಮತ್ತಷ್ಟು ಹೊಸ ಕಾರ್ಡ್ಗಳ ಸೇರ್ಪಡೆಯಾಗಿದ್ದಾವೆ. ಹಾಗೆ ಯಾವುದೇ ಸರ್ಕಾರ ನಕಲಿ ಕಾರ್ಡ್ಗಳ ಕಡಿತಕ್ಕೆ ಮುಂದಾದಾಗಲಿಲ್ಲ. ಪ್ರತಿಪಕ್ಷದಲ್ಲಿ ಇರ್ತಾರಲ್ಲ, ಯಾರೇ ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಪ್ರತಿಪಕ್ಷದಲ್ಲಿ ಇನ್ನೊಂದು ಪಕ್ಷ ಇದ್ದೇ ಇರುತ್ತೆ. ಈ ಪ್ರತಿಪಕ್ಷಗಳು ಅದಕ್ಕೆ ಪ್ರತಿರೋಧ ಒಡ್ಡುವಂಥದ್ದು ಸಾಮಾನ್ಯ ರಾಜಕೀಯ ಎಂಬಂತಾಗ್ಬಿಟ್ಟಿದೆ. ಈಗ BPL ಕಾರ್ಡ್ಗಳ ಜೊತೆಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯೂ ಕೂಡ ಲಿಂಕ್ ಆಗಿರೋದ್ರಿಂದ ಪ್ರತಿಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಯಾಕಂದರೆ ರಾಜ್ಯ ಸರ್ಕಾರ ಈಗ BPL ಕಾರ್ಡ್ಗಳನ್ನು ತೆಗೆಯೋದ್ರಿಂದಾಗಿ BPL ಕಾರ್ಡ್ಗಳಿಗೆ ನೇರವಾಗಿ ಗ್ಯಾರಂಟಿಗಳಲ್ಲಿ ಲಿಂಕ್ ಆಗಿರುವಂಥದ್ದು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದರಲ್ಲಿ 5 kg ಅಕ್ಕಿ ಮತ್ತು 5 kg ಅಕ್ಕಿಗೆ ದುಡ್ಡು ಕೊಡುವಂಥದ್ದು, ನೇರವಾಗಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂತಹ ಸಿಸ್ಟಮ್ ಏನಿದೆ ಆಗಲ್ಲ. ಇದರಿಂದಾಗಿ ನೀವು ದುಡ್ಡು ಉಳಿಸೋದಕ್ಕೆ ಬೇಕಾಗಿ ಇಲ್ಲೀಗ ನಕಲಿ ಕಾರ್ಡ್ಗಳು ಅಂತೇಳಿ ಹೆಸರಿಸ್ತಾ ಇದ್ದೀರಿ ಅನ್ನುವಂಥ ಆರೋಪ ಸರ್ವೇ ಸಾಮಾನ್ಯ ಸಹಜವಾಗಿ ಸರ್ಕಾರಕ್ಕೆ ಬರ್ತದೆ. ಆದರೆ ಸರ್ಕಾರಗಳ ಜವಾಬ್ದಾರಿ ಇರುವಂಥದ್ದು BPL ಕಾರ್ಡ್ಗಳನ್ನು ರದ್ದು ಏನು ನಕಲಿ BPL ಕಾರ್ಡ್ಗಳಿರ್ತಾವಲ್ಲ, ಅಥವಾ ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನ ಪಡೆದಿರುವಂಥವ್ರು ಇರ್ತಾರೆ, ಅಂಥವುಗಳನ್ನು ರದ್ದು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಹೌದು, ನಾಗರಿಕ ಸಮಾಜದ ಜವಾಬ್ದಾರಿಯೂ ಹೌದು. ಸರ್ಕಾರ ಅದನ್ನು ರದ್ದು ಮಾಡಬೇಕು ಅಂತಿಲ್ಲ. ನಾಗರಿಕರು ಅದನ್ನು ತೆಗೆದುಕೊಳ್ಳದೆ ಹೋದರೆ, ಈ ರೀತಿಯಾದ ನಕಲಿಗಳನ್ನು ಮಾಡ್ಕೊಳ್ಳದೆ ಹೋದರೆ ಆಗ ಇಂಥ ನಕಲಿಯ ಸಮಸ್ಯೆ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಸದ್ಯಕ್ಕಂತೂ ನಕಲಿ ಕಾರ್ಡ್ಗಳ ಮೇಲೆ ಸರ್ಕಾರ ಪ್ರಹಾರ ಮಾಡೋಕ್ಕೆ ಹೋದರೆ ಇದರ ಸುತ್ತಲೂ ಈಗ ಗ್ಯಾರಂಟಿಯ ಬಗ್ಗೆಯೂ ಕೂಡ ಅನುಮಾನ ಶುರುವಾಗಿದೆ. ಅದರ ಬಗ್ಗೆ ಒಂದು ವಿಸ್ತೃತವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. BPL ಬಿಗ್ ಶಾಕ್ ಇದು ಕೇವಲ ರಾಜ್ಯದ ಜನರಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೂ ಕೂಡ ಇದೊಂದು ಬಿಗ್ ಶಾಕ್ ಅನ್ನ ಕೊಡುವ ಸ್ವರೂಪಗಳು ಕಂಡು ಬರ್ತಾ ಇದ್ದಾವೆ. BPLಗೆ ಬಿಗ್ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಮುಂದಾಗಿರೋದು ಸರಿಸುಮಾರು 11 ಲಕ್ಷ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. 11 ಲಕ್ಷ ಇಂಟು 4 ಅಂದರೆ ಒಂದು ಮನೆಯಲ್ಲಿ 4 ಜನ ಅಂತೇಳಿ ನಾವು ಲೆಕ್ಕ ಹಾಕಿದರೆ ಸರಿಸುಮಾರು 44 ಲಕ್ಷ ಜನರಿಗೆ ಸಂಬಂಧಿಸಿರುವಂಥ ವಿಚಾರ ಇದು. ಹಾಗಾದರೆ ರಾಜ್ಯ ಸರ್ಕಾರ ಯಾವ ಕಾರಣಕ್ಕಾಗಿ BPL ಕಾರ್ಡ್ಗಳನ್ನು, ಅದರಲ್ಲೂ 11 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಿದೆ? ಪ್ರತಿಪಕ್ಷ ಆರೋಪ ಏನು, ಸರ್ಕಾರದ ಯೋಚನೆ ಏನು ಅನ್ನೋದು ನಿಮಗೆ ಈ ವರದಿ ಮೂಲಕವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಯಾತಕ್ಕೆ ಪ್ರಾರಂಭ ಮಾಡಿದಿರಿ? ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಕಾರ್ ತಗೊಂಡಿದ್ದಾರೆ ಅಂತ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಈ ಕಡೆ BPL ಇಲ್ಲ, ಈ ಕಡೆ APL ಇಲ್ಲ. ತಿನ್ನೋದನ್ನು ಅಂತ ತನ್ನ ಕಿತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ರಾಜ್ಯಾದ್ಯಂತ 11 ಲಕ್ಷ BPL ಕಾರ್ಡ್ದಾರರಿಗೆ ಶಾಕ್. ಕಾಂಗ್ರೆಸ್ ದೋಸ್ತಿ ಮಧ್ಯೆ BPL ಬಡಿದಾಟ. ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಚಾಚೂ ತಪ್ಪದೆ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೆ. ಕಳೆದೊಂದು ವರ್ಷದಿಂದ ಗ್ಯಾರಂಟಿಗಳು ಜಾರಿಯಾಗಿದ್ದರೂ ಆಗಾಗ್ಗೆ ಗ್ಯಾರಂಟಿ ನಿಲ್ಲಿಸುವ ಗುಲ್ಲು ಹಬ್ಬುತ್ತಲೇ ಇದೆ. ಇದರ ನಡುವೆಯೇ ಈಗ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ BPL ಕಾರ್ಡ್ಗಳ ಬಡಿದಾಟ ಶುರುವಾಗಿದೆ. ಅನರ್ಹ ಫಲಾನುಭವಿಗಳಿಗೆ ಶಾಕ್ ಕೊಟ್ಟಿರೋ ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಸುಮಾರು 11 ಲಕ್ಷ BPL ಕಾರ್ಡ್ಗಳನ್ನು APL ಕಾರ್ಡ್ಗಳನ್ನಾಗಿ ಕನ್ವರ್ಟ್ ಮಾಡಿದೆ. ಇದೇ ಈಗ ಕಾಂಗ್ರೆಸ್ BJP ಮಧ್ಯೆ ಬೆಂಕಿ ಬಿರುಗಾಳಿ ಎಬ್ಬಿಸಿದೆ.
ಬಿಪಿಎಲ್ ಕಾರ್ಡ್ ಜಂಜಾಟ ಇಂದು ನಿನ್ನೆಯದ್ದಲ್ಲ. ಶ್ರೀಮಂತರೂ ಸಹ ಬಿಪಿಎಲ್ ಕಾರ್ಡ್ ಲಾಭ ಪಡೆಯುತ್ತಿದ್ದಾರೆ ಅನ್ನೋ ಕೂಗು ಹಲವು ವರ್ಷಗಳಿಂದಲೂ ಕೇಳಿ ಬರ್ತಾನೆ ಇತ್ತು. ಹೀಗಾಗಿ ಸಿರಿವಂತ ಕಾರ್ಡ್ದಾರರನ್ನ ಹೊರಗಿಡಬೇಕು ಅನ್ನೋ ಚರ್ಚೆ ನಡೀತಾನೆ ಇತ್ತು. ಆದ್ರೆ ಈ ಬಿಪಿಎಲ್ ಅನ್ನೋ ಜೇನುಗೂಡಿಗೆ ಕೈ ಹಾಕೋ ಕೆಲಸವನ್ನ ಯಾರೂ ಮಾಡಿರಲಿಲ್ಲ. ಆದ್ರೀಗ ರಾಜ್ಯ ಸರ್ಕಾರ ಪಡಿತರ ಚೀಟಿಗೆ ಕೊಕ್ಕೆ ಹಾಕೋದಕ್ಕೆ ಮುಂದಾಗ್ತಿದ್ದಂತೆ ದೊಡ್ಡ ದಂಗೆಯೇ ಎದ್ದಿದೆ. 11 ಲಕ್ಷ ಕುಟುಂಬಗಳಿಗೆ BPL ಕಾರ್ಡ್ನ ಸವಲತ್ತುಗಳನ್ನು ಇವತ್ತು ತೆಗೆಯತಕ್ಕಂಥ ನಿರ್ಧಾರ, ಈ ಸರ್ಕಾರದ ನಡವಳಿಕೆಗಳನ್ನು ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಯಾತಕ್ಕೆ ಪ್ರಾರಂಭ ಮಾಡಿದ್ದೀರಿ? ಇವತ್ತು BPL ನಿಂದ APLಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರಿಗೆ ಕೊಡಬೇಕು, ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು? ಯಾರು ಅನ್ನಭಾಗ್ಯ ಕೊಟ್ಟವರು? ಬಿಜೆಪಿ ಅವ್ರು ಕೊಟ್ಟಿದ್ದೀರಾ? ಯಾವಲ್ಲಾರು ಬಿಜೆಪಿ ಅವ್ರು ಕೊಟ್ಟಿದ್ದೀರಾ ಅನ್ನಭಾಗ್ಯ? ಬೇರೆ JDS ನವ್ರು ಮಾಡಿದ್ರಾ? ನಾನು ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು. BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ BPL ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇನು ಕೆಲವರು BPLಗೆ ಅರ್ಹರಲ್ದವ್ರು ಇದ್ದಾರೆ, ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ APLಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿದೆ. ಬಿಪಿಎಲ್ ರದ್ದಾಗಿದೆ, ರದ್ದಾಗಿಲ್ಲ ಅನ್ನೋ ಗೊಂದಲದ ಮಧ್ಯೆಯೇ ಹಲವರ ಮೊಬೈಲ್ಗೆ ಸಂದೇಶ ಬಂದು ಬಿದ್ದಿದೆ. ನಿಮ್ಮ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮೆಸೇಜ್ ಕಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಅಂದ್ರೆ 9441 ಕಾರ್ಡ್ಗಳು ರದ್ದಾಗಿವೆ. ಕೋಲಾರದಲ್ಲೂ 6500 ಕಾರ್ಡ್ಗಳು ರದ್ದಾಗಿವೆ. ಕೋಲಾರ ಜಿಲ್ಲೆಯಲ್ಲಿ AAY ಕಾರ್ಡ್ಸ್ ಬಂದ್ಬಿಟ್ಟು ನಮಗೆ 29,845 ಕಾರ್ಡ್ಗಳಿದ್ದಾವೆ. PHH ಕಾರ್ಡ್ಗಳು ಬಂದ್ಬಿಟ್ಟು 30,673 ಇದೆ. ಟೋಟಲ್ ನಮ್ಮಲ್ಲಿ AAY ಪ್ಲಸ್ PHH ಕಾರ್ಡ್ಗಳು ಬಂದು 3,36,518 ಕಾರ್ಡ್ಸ್ಗಳಿದ್ದಾವೆ. ಇದರಲ್ಲಿ ನಾವು ಐಡೆಂಟಿಫೈ ಮಾಡಿರೋದು 4 ಡಿವಿಷನ್ ಆಗಿ ನಾವು ಇದನ್ನು ಮಾಡಿಕೊಂಡು ಡೆತ್ ಮೆಂಬರ್ಸನ್ನು ಫಸ್ಟು ಡಿಲೀಟ್ ಮಾಡಿದ್ವಿ. ಆಮೇಲೆ ಸೆಕೆಂಡ್ನೇದಲ್ಲಿ 6 ತಿಂಗಳಿಂದ ಯಾರು ರೇಷನ್ ತೊಗೊಂಡಿಲ್ಲ ಅವರು ಲಿಸ್ಟನ್ನು ತೊಗೊಂಡು ಅವ್ರನ್ನ ನಮ್ಮ APL ಆಗಿ ಕನ್ವರ್ಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ IT ಪೇಯರ್ಸು ಪ್ಲಸ್ ಗೌರ್ಮೆಂಟ್ ಎಂಪ್ಲಾಯೀಸನ್ನ ನಾವು ಲಿಸ್ಟು ತೊಗೊಂಡಿದ್ದೀವಿ. ಗೌರ್ಮೆಂಟ್ ಎಂಪ್ಲಾಯೀಸ್ ವಿರುದ್ಧ ಎಲ್ಲ ನಾವು ಆ್ಯಕ್ಷನ್ ಮಾಡಿದ್ದೀವಿ ಆಲ್ರೆಡಿ. ಇವಾಗ IT ಪೇಯರ್ಸ್ದು ಒಂದು ಕನ್ಫ್ಯೂಷನ್ ಆಗಿದೆ. ಪಾನ್ ಕಾರ್ಡು ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದ್ರಲ್ಲಿ ಅವರು ಇದು ಫೈನ್ ಕಟ್ಟಿದ್ದಾರೆ. ಅವ್ರದ್ದು IT ಪೇಯರ್ಸ್ ಅಂತ ತೋರಿಸ್ತಾ ಇರೋದ್ರಿಂದ ಅದನ್ನು ನಾವು ವೆರಿಫೈ ಮಾಡಿಬಿಟ್ಟು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಇನ್ನು ಬಿಪಿಎಲ್ ಕಾರ್ಡನ್ನ ಯಾವ ಮಾನದಂಡಗಳ ಮೇಲೆ ರದ್ದು ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅಂಥವರು ಮಾತ್ರ ಬಿಪಿಎಲ್ ಕಾರ್ಡ್ಗೆ ಅರ್ಹರಾಗಿರ್ತಾರೆ. ಆದರೆ ಸರ್ಕಾರಿ ನೌಕರಿಯಲ್ಲಿದ್ದವರಿಗೆ, IT ರಿಟರ್ನ್ಸ್ ಮಾಡ್ತಿದ್ದವರಿಗೆ, ಸೇವಾ ತೆರಿಗೆ ಕಟ್ಟಿದ್ದವರಿಗೆ, ಹಾಗೆಯೇ ವ್ಯಾಟ್ ಮತ್ತು ವೃತ್ತಿ ತೆರಿಗೆ ಕಟ್ಟೋರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. ಇನ್ನು ಹಳ್ಳಿಗಳಲ್ಲಿ ಯಾರೆಲ್ಲ 3 ಹೆಕ್ಟೇರ್ ಭೂಮಿ ಹೊಂದಿದ್ದಾರೋ ಅಂಥವರಿಗೂ ಬಿಪಿಎಲ್ ರದ್ದಾಗಿದೆ. ಹಾಗೆಯೇ ನಗರಗಳಲ್ಲಿ 1,000 ಚದರಡಿ ಸೈಟ್ ಹೊಂದಿದ್ದವರ ಬಿಪಿಎಲ್ ಕಾರ್ಡನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಜೊತೆಗೆ ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚಿದ್ದವರು ಬಿಪಿಎಲ್ ಕಾರ್ಡ್ಗೆ ಅನರ್ಹರಾಗಲಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಶ್ರೀಮಂತರ ಕಾರ್ಡ್ಗಳು ರದ್ದಾದ್ರೆ ಯಾರೂ ಪ್ರಶ್ನೆ ಮಾಡಲ್ಲ. ಆದರೆ ಶಿವಮೊಗ್ಗದಲ್ಲಿ ಗಾರೆ ಕೆಲಸ ಮಾಡೋರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ. ಮಗ ಕಾರ್ ತಗೊಂಡಿದ್ದ ಒಂದು ಹಳೇದು, ಅದು ಕಾರ್ ತಗೊಂಡಿದ್ದಾರೆ ಅಂತ ಕಾರ್ಡ್ ಕ್ಯಾನ್ಸಲ್ ಆಗೈತೆ. ಕಾರು ಮಾರಾಯ್ತು. ಈಗ ನಮ್ಮ ಮಕ್ಕಳು ಇಲ್ಲ, ಎಲ್ಲ ಬೇರೆ ಹೋಗಿದ್ದಾರೆ ಅವರು. ಈಗ ನಾವು ಗಂಡ ಹೆಂಡತಿ ಇಬ್ಬರೇ ಇರೋದು. ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಅಕ್ಕಿ ಕೊಡ್ತಾ ಇಲ್ಲ ಸರ್. ಕಾರ್ಡ್ ಬೇಕು ನಮಗೆ. ಈಗ ಎಲ್ಲ ಆಸ್ಪತ್ರೆಗೆ ಹೋದ್ರು ಏನಕ್ಕಾದರೂ ಕಾರ್ಡ್ ಕೇಳ್ತಾರೆ. ಕಾರ್ಡ್ ಬೇಕು ನಮಗೆ. ಮತ್ತು ಈ ಗೌರ್ಮೆಂಟ್ ಹಿಂಗೆಲ್ಲ ಮಾಡಿದರೆ ಹೆಂಗೆ ಎಲ್ಲರಿಗೂ 2,000 ರೂಪಾಯಿ ಬರ್ತಿತ್ತೆ. ನಮಗೆ ಅದು ಕೂಡ ಇಲ್ಲ. ಈ ಕಡೆ BPL ಇಲ್ಲ, ಈ ಕಡೆ APL ಇಲ್ಲ. ಎರಡೂ ಇದು ಕ್ಯಾನ್ಸಲ್ ಆಗಿದೆ. ನಮಗೆ ಒಂದು ಸಮಸ್ಯೆ, ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಏನೋ ಒಂದು ಹುಷಾರಿಲ್ಲ, ಈಗ 60 ವಯಸ್ಸು ಆಯಿತು, ಒಂದು ಸಮಸ್ಯೆ, ಎಲ್ಲರೂ ದುಡ್ಡು ಇಟ್ಕೊಂಡಿರಲ್ಲ. ಮಗ ಕೈಯಲ್ಲಿ ದುಡ್ಡಿದ್ರೂ ತಾಯಿಗೆ ಬರಲ್ಲ. ಯಾವಾಗ ಸರ್ಕಾರ ಬಿಪಿಎಲ್ ಕಾರ್ಡ್ಗಳಿಗೆ ಕೊಕ್ಕೆ ಹಾಕೋದಕ್ಕೆ ಶುರು ಮಾಡ್ತೋ ಜನರು ರೊಚ್ಚಿಗೆದ್ದಿದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬೇಡಿ ಅಂತ ಹುಬ್ಬಳ್ಳಿ ಹಾಗೂ ಬೆಳಗಾವಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಈಗಿನ ಕಾಲದಲ್ಲಿ ಕೊರೋನಾ ಬಂದಕ್ಕಿಂತ ಮುಂಚೆಯಿಂದನೂ ಸಣ್ಣ ಪುಟ್ಟ ಕಾಯಿಲೆ ಹಿಡ್ಕೊಂಡು ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ BPL ಕಾರ್ಡ್ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ ಸರ್. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮಧ್ಯಮ ವರ್ಗದವರಿಂದ ಒಂದು ಜೀವನಾಂಶ ಅಂದರೆ ಅದೇ ನಡೀತಾ ಇದೆ ಸರ್. ಈಗ ಅದನ್ನು ತಿನ್ನೋದನ್ನು ಅಂತ ತನಕ ಕಿತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಮತ್ತು ದವಾಖಾನೆಗೆ ಹೋದ್ರೂ ಈಗ ಸಿವಿಲ್ ಹಾಸ್ಪಿಟ್ಲ್ನಾಗ ಎಷ್ಟೋ
ಖರ್ಚು ಕಮ್ಮಿ ಆಗ್ತದೆ, ಭಾಳ ಉಪಯೋಗ ಅದ ರೀ. ಅದು ಬಂದ್ ಮಾಡಬಾರ್ದ್ರಿ ಅದು. ಮತ್ತು BPL ಕಾರ್ಡ್ ಎಷ್ಟೋ ಜನ ಶ್ರೀಮಂತರಿಗೆ ಕೊಟ್ಟಾರಲ್ರಿ, ಅದನ್ನ ಬಂದ್ ಮಾಡಿ ಬಡವ್ರಿಗೆ ಎಷ್ಟಾರ ಕೊಡ್ಬೇಕ್ರಿ ಇದನ್ನ. ಅದರಿಂದ ಬಡವ್ರಿಗೆ ಭಾಳ ಉಪಯೋಗ ಅದ ರೀ. ಮತ್ತು ತ್ರಾಸ ಅಲ್ರಿ ಎಲ್ಲರಿಗಿನ್ನ ಕಾರ್ಡ್ ರದ್ದಾದ್ರೆ ಮತ್ತೆ ಎಷ್ಟಂತ ಓಡಾಡೋನ್ರಿ ನಾವು. ಮಾಡಿಸ್ದಾಗ ಒಮ್ಮೆ ಮತ್ತು ರೇಷನ್ ಅಂಗಡಿ ಹೋದಾಗ ಒಮ್ಮೆ ಮತ್ತು ಈಗ ಹೊಳ್ಳಿ ಮತ್ತೆ ರದ್ದಾಗ್ಯದ ಮತ್ತು ಓಡಾಡ್ಕೊಂತ ನಿಂದಿರ್ಬೇಕ್ರಿ ಅದು. BPL ಕಾರ್ಡ್ ರದ್ದು ವಿಚಾರ ಪ್ರತಿಪಕ್ಷಗಳಿಗೆ ಆಹಾರ ಆಗುತ್ತಲೇ ಜನರು ಶಾಪ ಹಾಕೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು. ಅರ್ಹರ BPL ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ. ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರ BPL ಕಾರ್ಡ್ ಮಾತ್ರ ರದ್ದಾಗ್ತವೆ. BPL ಕಾರ್ಡ್ ಸಮಗ್ರವಾಗಿ ಪರಿಷ್ಕರಣೆ ಮಾಡಿ ಎಂದು ಸಿಎಂ ಆಹಾರ ಸಚಿವ ಮುನಿಯಪ್ಪಗೆ ಸೂಚನೆ ನೀಡಿದ್ರು. ಇಲಾಖೆ ಸಭೆ ನಡೆಸಿ ಕ್ರಮ ತೆಗೆದುಕೊಳ್ಳಲು ಸಿಎಂ ಸೂಚಿಸಿದ್ರು. APL BPL ಯಾವುದೇ ಕಾರ್ಡ್ ರದ್ದಿಲ್ಲ. ಅರ್ಹರಲ್ಲದವರನ್ನ APLಗೆ ಸೇರಿಸಬೇಕು. ಪರಿಷ್ಕರಣೆ ವೇಳೆ ಕೈತಪ್ಪಿ ಹೋದರೆ BPL ಕಾರ್ಡ್ ಪಡೆಯಲು ಮತ್ತೊಮ್ಮೆ ಅವಕಾಶ ನೀಡಬೇಕೆಂದು ತಾಕೀತು ಮಾಡಿದ್ರು. BPL ಕಾರ್ಡ್ ನಂತರ ಉಳಿದ ಗ್ಯಾರಂಟಿಗಳಿಗೂ ಹೊಸ ರೂಲ್ಸ್ ಬರುತ್ತಾ ಎಂಬ ಸಂದೇಹಗಳು ಇದೀಗ ಮೂಡಿದೆ. ಸರ್ಕಾರ ಬಂದು 2 ವರ್ಷಗಳಾದರೂ ಅಭಿವೃದ್ಧಿ ಇಲ್ಲ ಎಂದು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅಭಿವೃದ್ಧಿ ಹಾಗೂ ಶಾಸಕರ ಕ್ಷೇತ್ರಗಳ ಅನುದಾನ ಕ್ರೋಢೀಕರಣಕ್ಕಾಗಿ ಗ್ಯಾರಂಟಿಗಳಿಗೆ ಮೀಸಲಿಟ್ಟ ಹಣವನ್ನ ಫಿಲ್ಟರ್ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸೋ ಬಗ್ಗೆ ಚಿಂತನೆಗಳು ನಡೆದಿದೆ. 5 ಗ್ಯಾರಂಟಿಗಳ ರೂಲ್ಸ್ಗಳು ಇನ್ನಷ್ಟು ಕಠಿಣವಾಗೋ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ BPL ಕಾರ್ಡ್ಗಳನ್ನು ಅದರಲ್ಲಿ ಯಾವುದು ನಕಲಿ ಇದಾವೋ ಅವುಗಳನ್ನು ರದ್ದು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇರುತ್ತೆ. ಯಾರು ಲೈಕ್ ಸರ್ಕಾರಿ ನೌಕರರು ಇರ್ಬೋದು, ITPS ಇರ್ಬೋದು, ಇಂಥವ್ರುಗಳಿಗೆ BPL ಕಾರ್ಡ್ ಬೇಕಾ ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು. ಆದರೆ ಸರ್ಕಾರ ಈ ರೀತಿಯಾಗಿ BPL ಕಾರ್ಡ್ಗಳನ್ನು, ನಕಲಿ BPL ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಾಗಿರುವಂಥ ದೊಡ್ಡ ಜವಾಬ್ದಾರಿಯೂ ಕೂಡ ರಾಜ್ಯ ಸರ್ಕಾರದ ಮೇಲೇ ಇರುವಂಥದ್ದು. ಅದಕ್ಕೆ ನಾನು ಆಗ್ಲೇ ಹೇಳಿದೆ, RR ನಂಬರನ್ನು ಯಾವಾಗ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿದ್ರು ಒಂದೇ ATM ಸುಮಾರು 30 ಲಕ್ಷದಷ್ಟು ನಕಲಿ ಕಾರ್ಡ್ಗಳು ಪತ್ತೆಯಾದವು. ಅಂತಹ ಸಿಂಪಲ್ ಟ್ರಿಕ್ಸ್ಗಳನ್ನು ಮಾತ್ರನೇ ಸರ್ಕಾರ ಬಳಕೆ ಮಾಡಿಕೊಂಡಾಗ ಪ್ರತಿರೋಧ ಬರೋದಕ್ಕೆ ಅವಕಾಶಗಳು ಇರೋದಿಲ್ಲ. ಆದರೆ ಇಲ್ಲಿ ಈಗ ಸರ್ಕಾರ ಯಾವ ಸ್ವರೂಪದಲ್ಲಿ ಈ ಒಂದು ಆಹಾರ ಇಲಾಖೆ ಮೂಲಕವಾಗಿ ನಕಲಿ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಹೋಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.